2021 ಏನು ಖಾಸಗಿ ಮಾರುಕಟ್ಟೆ ಪ್ರಾರಂಭ ಆಯಿತು. ಅವಾಗಿಂದ ಸತತವಾಗಿ ನಾವು APMC ಉಳಿಸ್ಬೇಕಂತೇಳಿ ಹೋರಾಟ ಮಾಡಿದ್ವಿ. ಆ ಹೋರಾಟ ಪರಿಣಾಮವಾಗಿ ಈಗ 9 ತಿಂಗಳ ಹಿಂದ್ಗಡೆ ಮಾನ್ಯ ಸರ್ಕಾರ ಲೈಸೆನ್ಸ್ ರದ್ದು ಮಾಡಿತ್ತು. ಆ ಲೈಸೆನ್ಸ್ ರದ್ದು ಮಾಡಿದ ಪ್ರಕಾರ ಅವ್ರು ಜಯಕ್ಕೆ ಖಾಸಗಿ ಮಾರುಕಟ್ಟೆಯವರು ಕೋರ್ಟಿಗೆ ಹೋಗಿದ್ರು. 2 ಸಿಂಗಲ್ ಹೈಕೋರ್ಟ್ನಾಗ ಸಿಂಗಲ್ ಬೆಂಚು, ಡಬಲ್ ಬೆಂಚು, ಅದೇ ರೀತಿ KT ಒಳಗೆ ಈ 3 ಕಡೆ ಅವ್ರದ್ದು ಲೈಸೆನ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಬಗ್ಗೆ ಅವ್ರದ್ದು ಕೇಸನ್ನ ತಗೊಳ್ಳಿಲ್ಲ, ನಿರಾಕರಿಸಿತು. ಅದೇ ಈಗ ನಮಗೆ ಸಂಪೂರ್ಣವಾಗಿ ಜಗ ಆಗೈತಿ. ಅವಾಗೇನು ಖಾಸಗಿ ಮಾರುಕಟ್ಟೆಯವರಿಗೆ ಒಂದು ತಾತ್ಕಾಲಿಕವಾಗಿ 1 ತಿಂಗಳು 2 ತಿಂಗಳು ಸಲುವಾಗಿ ಅಂತ ಹೇಳಿ ತಾತ್ಕಾಲಿಕವಾಗಿ ರೈತರ ಸಂಡೆ ಮಾರುಕಟ್ಟೆ ಒಳಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಅವ್ರು ಈಗ 9 ತಿಂಗಳಾದರೂ ಅಲ್ಲೇ ಮುಂದುವರಿತಿದ್ದಾರೆ. ಈ 9 ತಿಂಗಳು ಮುಂದುವರಿದ್ರಿಂದ ನಾವು ಏನು ಅಧಿಕೃತವಾಗಿ ನಾವೇನು ಮಳಿಗೆಗಳು ಪಡೆದೀವಿ APMC ಒಳಗೆ ಸುಮಾರು 25 ಲಕ್ಷದಿಂದ 1 ಕೋಟಿ ಒಳಗೆ ಅಂಗಡಿಗಳು ಪಡೆದಿದ್ದೀವಿ. ನಮ್ಗೆ ಎಲ್ಲರಿಗೂ ತೊಂದರೆ ಆಗುತ್ತದೆ. ರೈತರಿಗೆ ಭಾಳ ಸಮಸ್ಯೆ ಆಗುತ್ತೆ. ರೈತರೆಲ್ಲ ಏನಂತಾರಂದ್ರೆ ಇಲ್ಲೇ 2 ಮಾರ್ಕೆಟ್ ಆಗೋದ್ರೆ ನಮ್ಗೆ ಬೆಲೆ ಸಿಗ್ತಾ ಇಲ್ಲ, ಅದಕ್ಕಾಗಿ ನೀವು ಒಂದು ಕಡೆ ವ್ಯಾಪಾರ ವಹಿವಾಟು ಮಾಡಿರಿ ಅಂತ ಹೇಳ್ತಾರೆ. ನಮ್ಮ APMC ಒಳಗೆ ಸುಮಾರು 100-120 ಅಂಗಡಿ ಇನ್ನೂ ಖಾಲಿ ಅದಾವು. ಅದಕ್ಕಾಗಿ ಎಲ್ಲರೂ ಹೇಳಿ ಒಂದೇ ಕಡೆ ವ್ಯಾಪಾರ ವಹಿವಾಟು ಮಾಡುವಂಥ ವ್ಯವಸ್ಥೆ ಆಗಬೇಕು. ಈ ಸಂಡೇ ಮಾರ್ಕೆಟ್ ಕೂಡಲೇ ಶಿಫ್ಟ್ ಮಾಡಬೇಕಂತ ಹೇಳಿ ನಾನು ತಮ್ಮ ಮೂಲಕ ಎಲ್ಲ ಕಡೆ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಎಲ್ಲ ಕಡೆ ನಮ್ಮ ಕಡೆ ಮನವಿ ಮಾಡ್ಕೋತೀವಿ. ಸತೀಶ್ ಪಾಟೀಲ್. ಈಗಾಗಲೇ ನಾನು ಹೇಳ್ದಂಗೆ ಮಾಜಿ APMC ಅಧ್ಯಕ್ಷರಾದಂತಹ ಶ್ರೀ ಮಾನ್ಯ ಶಿವನಗೌಡ ಪಾಟೀಲ್ ಅವರು ಸವಿಸ್ತಾರವಾಗಿ ತಮಗೆ ತಿಳಿಸಿರುತ್ತಾರೆ. ಅದರಂತೆ ಕೋರ್ಟಲ್ಲಿ ಕೂಡ ಇವತ್ತು KTಯಲ್ಲೂ ಕೂಡ ನಮ್ಮ ಪರವಾಗಿಯೇ ಆಗಿರೋದ್ರಿಂದ ಮುಂದೆ ನಾವು ಅವರಿಗೆ ಇಲ್ಲೇನು ಸಂಡೇ ಮಾರ್ಕೆಟಲ್ಲಿ ತಾತ್ಕಾಲಿಕವಾಗಿ ಸ್ಥಳಾವಕಾಶ ಮಾಡಿಕೊಡಲಾಗಿತ್ತು, ಅದನ್ನು ಮುಖ್ಯ ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಡ್ತಕ್ಕಂತಹ ಕಾರ್ಯವನ್ನು ಆಡಳಿತಾಧಿಕಾರಿಯವರೊಂದಿಗೆ ಕೂತ್ಕೊಂಡು ಸಮಾಲೋಚಿಸಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಆರ್ಡರ್ ಕಾಪಿ ಅದ ನಮ್ಮ ಕಡೆ. ಇಷ್ಟೆಲ್ಲ ಮಾಡ್ಲಿಕ್ಕಾಗಿ ಅವ್ರಿಗೆ ನಾವು ಇನ್ನೂ ತನಕ ಯಾಕೆ ಅಲ್ಲೇ ಆಸ್ಪದ ಮಾಡಿಕೊಟ್ಟಾರು. 1 ತಿಂಗಳು 2 ತಿಂಗಳು ಅಂತ ಹೇಳಿ ಜಯಕಿಸಾನ್ ಮಾರ್ಕೆಟ್ ಏನು ಬಂದಾದ ತಕ್ಷಣ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ದಾಗೂ ಅವರಿಗೆ ಸಿಂಗಲ್ ಬೆಂಚನ್ನು ಡಿಸ್ಮಿಸ್ ಮಾಡ್ತು, ಡಬಲ್ ಬೆಂಚನ್ನು ಡಿಸ್ಮಿಸ್ ಮಾಡ್ತು. ರೈತರು ನಮ್ಗೆ ತೊಂದರೆ ಮಾಡಕತ್ತಾರು, ನಮ್ಮ ಮಾಲ್ ಮಾರವತ್ತ ಅಂತ ಹೇಳಕತ್ತಾರು. ಇದು ಆರ್ಡರ್ ಕಾಪಿ ಅದ ರೀ, KT ಅದ, ಆರ್ಡರ್ ಕಾಪಿ ಅದ. ಈಗ ಇಲ್ಲೇನು ಸಂಡೇ ಮಾರ್ಕೆಟ್ನಾಗ ಏನು ಕೆಲಸ ಮಾಡತ್ತಾರಲ್ಲ ಅವ್ರಿಗೂ ಒಳಗೆ ಹಾಕಿ ಎಲ್ಲ ಒಂದಲ್ಲಿ ಸುಸಜ್ಜಿತವಾಗಿ ನಡಿಬೇಕಂತ ನಾವು ಆದಷ್ಟು ಬೇಗ ಇದು ನಮ್ಮ ಜಿಲ್ಲಾಡಳಿತ ಕ್ರಮ ತಗೊಂಡ್ ಕೇಸ ಇದನ್ನ ಬಗೆಹರಿಸಬೇಕಂತ ನಾವು ಅವ್ರ ಕಡೆಯಿಂದ ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ಹಾಕೋಣ ಘೋಷಣೆ ಹಾಕೋಣ. ಬೇಕೇ ಬೇಕು ನ್ಯಾಯ ಬೇಕು, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು.